ಈ ಮೇಸ್ತ್ರಿಗೆ ನಾ ಯಾವ್ದು ಬರ್ಲಾಕತ್ತೀನಿ ಯಾವ್ದು ಹಾಕಿಯನು ಅಲ್ಲೋ ಇಟ್ಟೆಲ್ಲ ಮನೆ ಕೆಲಸ ಮುಗಿದ್ರು ನಾನು ನಿನಗೆ ಸಮಾಧಾನನೇ ಇಲ್ಲನ. ಹಿರಿಯಾರ ಒಂದು ಮಾತು ಹೇಳ್ಯಾರ, ಮನಿ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂದಾರ. ಕೆಲಸ ಎಲ್ಲಿ ಮುಗಿತಿತ್ತು ನೋಡ್ಪಾ, ಇಟ್ಟು ದ್ವಾಡ ಅಂಗಳ ಬಿಟ್ಟೇನಿ. ಹೌದು, ಕಂಪೌಂಡ್ ಕಟ್ಕೊಂಡ ಫುಲ್ ಗಿಡಗಳು ಹಚ್ಕೋಬೇಕನ್ನತಾನೆ. ದೋಸ್ತ ನೀ ಬಂದದ್ದು ಚಲೋ ಆತ. ಇಲ್ಲೇನು ನರ್ಸರಿಗೆ ಹೋಗಿ ಚಲೋ ಗಿಡಗಳು ತರ ನಡಿ. ದೋಸ್ತ ನರ್ಸರಿ ಅನ್ನೋದು ನಂಗೆ ನೆನಪಾತು. ನಮ್ಮ ಚಿಕ್ಕೋಡಿ ಒಳಗೆ ಗಂಗೋತ್ರಿ ನರ್ಸರಿ ಐತಿ. ಕಳೆದ 13 ವರ್ಷಗಳಿಂದ ಅದು ನಡ್ಸ್ಕೊತ ಬಂದಾರ. ಅವ್ರಿಗೆ ಒಂದು ಕಾಲ್ ಮಾಡೋನು, ನಿನ್ನ ಸೈಟ್ಗೆ ಇಲ್ಲಿ ಕರ್ಸುನು, ನಿನ್ನ ಮನಿ ಮಸ್ತ್ ಕಾಣುವಂಗೆ ಪ್ಲ್ಯಾನ್ ಹಾಕಿ ಗಾರ್ಡನ್ ರೆಡಿ ಮಾಡಿ ಕೊಡ್ತಾರ ಅವ್ರ. ಈಗಾಗಲೇ ಅವ್ರ ಕರ್ನಾಟಕ ಮತ್ತು ಮಹಾರಾಷ್ಟ್ರದಾಗ ಸ್ಕೂಲ, ಆಫೀಸ, ಹಾಸ್ಪಿಟಲ ಮತ್ತು ಸೈಟ್ ಲೇಔಟ ಮತ್ತು ಫಾರ್ಮ್ ಹೌಸ ಇಷ್ಟ ಅಲ್ದ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಿಗೂ ಕೂಡ ಅವ್ರು ಏನೈತಿ ಗಾರ್ಡನ್ ವರ್ಕ್ ಮಾಡಿ ಕೊಟ್ಟಾರ. ನೀ ಖುದ್ದಾಗಿ ಅವ್ರು ಮಾಡಿರೋ ಗಾರ್ಡನ್ಕ ವಿಸಿಟ್ ಕೊಡ. ನಿನಗೆ ಚಲೋ ಅನ್ನಿಸ್ತಂದ್ರೆ ಆರ್ಡ್ರ್ ಕೊಡು. ಅವರಲ್ಲಿ ಇಂಡೋರ ಮತ್ತು ಔಟ್ಡೋರ ಹಲವಾರು ರೀತಿಯ ಡೆಕೋರೇಷನ್ದು ಗಿಡಗಳು ಸಿಗ್ತಾವ. ನಿನ್ನ ಹೊಲ್ದಾಗ ಏನಾರೇ ಸೇಬು ಹಣ್ಣ, ಮಾವಿನ ಹಣ್ಣ, ಚಿಕ್ಕು ಹಣ್ಣ, ನಿಂಬೆ ಹಣ್ಣ ಮತ್ತು ತೆಂಗಿನ ಗಿಡ ಇನ್ನೂ ಹಲವಾರು ರೀತಿಯ ನೀ ಹಣ್ಣು ಹಂಪಲ್ಲಿ ಏನಾರು ಬೆಳೆಯಿದ್ದೆ ಅಂದ್ರೆ ಇಷ್ಟ ಅಲ್ದ ವರ್ಷಾನುಪೂರ್ತಿ ಮಾವಿನ ಹಣ್ಣು ಬರುವಂಥದ್ದು ಏನೈತಿ ಇವರಲ್ಲಿ ತಳಿ ಅದಾವ. ಖುದ್ದಾಗೆ ಗಂಗೋತ್ರಿ ನರ್ಸರಿ ಟೀಮ್ದವ್ರು ನಿನ್ನ ಹೊಲಕ್ಕೆ ಬಂದು ಇವನ್ನೆಲ್ಲ ಏನೈತಿ ನೀಟಾಗಿ ಹಚ್ಕೊಟ್ಟು ಹೋಗ್ತಾರ. ಮತ್ತು ಇವೆಲ್ಲನೂ ಏನೈತಿ ಯೋಗ್ಯ ದರದಾಗೂ ಸಿಗ್ತಾವ. ಯಾರೆಲ್ಲ ಹೊಸದಾಗಿ ನರ್ಸರಿ ಮಾಡೋರಿದ್ರೆ ನಿಮ್ಮ ಹೊಲಗಳಿಗೆ ಜಾಸ್ತಿ ಗಿಡಗಳು ಬೇಕಾಗಿದ್ದು ಅಂದ್ರೆ ಗಂಗೋತ್ರಿ ನರ್ಸರಿ ಅವರ ನಿಮ್ಗೆ ಹೋಲ್ಸೇಲ್ ದರದಾಗ ಇವನ್ನೆಲ್ಲ ಕೊಡತ್ತಾರ. ಇದು ಎಲ್ಲಿ ಬರ್ತೈತಿ ಅಂದ್ರೆ ಚಿಕ್ಕೋಡಿಯ ಬಸವೇಶ್ವರ ಸರ್ಕಲ್ನಿಂದ ಬೆಳಗಾವಿ ಹೋಗೋ ರೋಡಿಗೆ ಎಡಕಿನ ಸೈಡ ಗಂಗೋತ್ರಿ ನರ್ಸರಿ ಐತಿ. ಒಂದೇ ಮಾತಂಗ ಹೇಳ್ಬೇಕಂದ್ರ ಗಾರ್ಡನ್ ಮಾಡೋರಿಗೆ ನಮ್ಮ ರೈತರಿಗೆ ಹೇಳಿ ಮಾಡಿಸಿದ ನರ್ಸರಿ ಐತಿ ನೋಡ್ರಿ. ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣ್ತಾರೋ ನಂಬರ್ಗೆ ಸಂಪರ್ಕಿಸಿ.